ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಒಂದು 2-3 ತಾಸು ಹೊರಗಡೆ ಹೋಗಿ ಏನಾದರೂ ನಾವು ಅರ್ನ್ ಮಾಡ್ಬೋದಾ ಆ ಥರ ಅಂದ್ಕೊಂಡು ಮನೆಯಲ್ಲೇ ಕೂತಿರೋರಿಗೆ ಈ ವಿಡಿಯೋ. ಬನ್ನಿ ಏನು ಮಾಡ್ತೀವಿ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಲೆಟ್ಸ್ ಗೋ. ಕೋಣ ಒಂದು ಫೋನ್ಪೇ ಇಲ್ಲ ನೋಡಿ. ಇದು ಎಷ್ಟಿದೆ ಅಂತ ಅಷ್ಟು ಐಡಿಯಾ ಇಲ್ಲ, ಅಂದರೂ 120 ಇಸ್ಕೊಂಡ್ರು. ಫ್ರೆಂಡ್ಸ್, ಇವಾಗ ತಗೊಂಡು ಬಂದು 120 ಪರ್ ಕೇಸ್ ತೊಗೊಂಡ್ರು. ಒಂದು ಕೇಸ್ ತೊಗೊಂಡಿದ್ದೀವಿ. ಆ ಒಂದು ಕೇಸಿಂದ ಎಷ್ಟು ಲಾಭ ಆಗುತ್ತೆ ಏನು ಎಲ್ಲ ಹೇಳ್ತೀನಂತೆ. ವೇಟ್ ಆ್ಯಂಡ್ ವಾಚ್. ಫ್ರೆಂಡ್ಸ್, ಫೈನಲಿ ತೊಗೊಂಡು ಬಂದೆ. ನೀವು ಸಿಗ್ನೇಚರ್ ಅಂತ 24 ಪೀಸಸ್ ಇರ್ತವೆ. ಫ್ರೆಂಡ್ಸ್, ಇದು ನಮಗೆ ಒಂದು ಪರ್ ಪೀಸು ಬಿದ್ದಿದ್ದು 5 ರುಪೀಸು. ನಾವು ಸೇಲ್ ಮಾಡೋದು 10 ರುಪೀಸ್ಗೆ ಸೇಲ್ ಮಾಡಬೇಕು. ಅದನ್ನು ನಮಗೆಲ್ಲ ಗೊತ್ತಾಗೋಯ್ತು. 24 ಪೀಸಸ್ ಬಂದಿದ್ದಾವೆ. ಗೈಸ್, ಇವಾಗ ಹೋಗ್ತಿದ್ದೀವಿ. ಎಷ್ಟು ಸೇಲ್ ಆಗುತ್ತೋ ಅಷ್ಟು ಸೇಲ್ ಮಾಡಿ, ಆಮೇಲೆ ಆದರೆ ಫುಲ್ ಸೇಲ್ ಆದರೆ ಫುಲ್ ಹೇಳ್ತೀನಿ, ಆಫ್ ಆದರೆ ಆಫ್ ಹೇಳ್ತೀನಿ. ಎಷ್ಟಾಗುತ್ತೆ ನೋಡೋಣ ಬನ್ನಿ. ಇದು ಒಂದು ಹೊಸ ಪ್ರಯತ್ನ ನಂದು. ನನ್ನ ಲೈಫಲ್ಲೇ ಯಾವತ್ತೂ ಈ ಥರ ಹೋಗಿಲ್ಲ, ಇದೇ ಫಸ್ಟು. ನೋಡೋಣಂತೆ ಅಷ್ಟೇ. ಲೈಫಲ್ಲಿ ಫಸ್ಟ್ ಟೈಮು. ಯಾವತ್ತೂ ಮಾಡಿಲ್ಲ. ಅಂದರೆ ಇದರಲ್ಲಿ ಲಾಕ್ಡೌನಲ್ಲಿ ಮಾಸ್ಕ್ನ ಸೇಲ್ ಮಾಡ್ತಿದ್ದೆ ರೋಡಲ್ಲಿ, ಸಿಗ್ನಲಲ್ಲಿ, ಅಲ್ಲಿ ರೋಡಲ್ಲಿ ಮಾಡ್ತಿದ್ದೆ. ಅದು ಒಂಥರ ಎಕ್ಸ್ಪೀರಿಯನ್ಸ್ ಐತೆ ನನಗೆ. ಅಂದರೆ ಅದು ಬಿಟ್ಟಾಗಲೇ ಒಂದು 4-5 ವರ್ಷ ಆಯ್ತಲ್ಲ. ಇವಾಗ ಏನಾಗುತ್ತೋ ಗೊತ್ತಿಲ್ಲ. ಅದು ವಾಟರ್ 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 ಅಂತ ಹೇಳ್ಬೇಕಲ್ಲ, ಅದು ಸ್ವಲ್ಪ ರೂಢಿ ಆಗಬೇಕಲ್ಲಿ. ನೋಡೋಣ, ಒಂದು 2 ನಿಮಿಷ ವಾಟರ್ 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 ಅನ್ಕೊಂತಾನೆ ಹೋಗ್ತೀನಿ ರೋಡ್ ತುಂಬ. ವಾಟರ್ ವಾಟರ್ ವಾಟರ್. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಫ್ರೆಂಡ್ಸ್, ಇಲ್ಲಿ ಮಾರೋಣ ಅಂತ ಬಂದಿದ್ದೆ, ಇಲ್ಲೇ ಸೇಲ್ ಮಾಡೋಣ ಅಂತ. ವಿಡಿಯೋ ಓಕೆ. ಯಾರೋ ನಮ್ಮ ಫ್ಯಾನ್ಸ್ ಇರಬೇಕು. ಇಲ್ಲೆಲ್ಲರೂ ವಾಟರ್ ಬಾಟ್ಲ್ ಇಟ್ಕೊಂಡಿದ್ದಾರೆ. ನಾನು ಒಂದು ದಿವಸ ಮಾರೋಕ್ಕೋಸ್ಕರ ಅವ್ರ ಹೊಟ್ಟೆ ಮೇಲೆ ಹೊಡೆಯೋದು ಇಷ್ಟ ಇಲ್ಲ. ಅದಕ್ಕೆ ಅಲ್ಲಿ ಫಸ್ಟ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಬರಬೇಕಾದ್ರೆ ಅವ್ರು ಹೋಗಿದ್ರೆ, ಮನೆಗೆ ಹೋಗಿದ್ರೆ ಮತ್ತೆ ಇಲ್ಲಿ ಸೇಲ್ ಮಾಡಿ ಹೋಗೋಣಂತೆ. ಅಲ್ಲೂ ಎಷ್ಟು ಹೋಗ್ತಾವೋ ಅಷ್ಟು ಹೋಗಲಿ, ಅಲ್ಲಿ ಹೋಗೋಣ ಬನ್ನಿ. ವಾಟರ್ ಬಾಟ್ಲ್ ಬೇಕು. ಥ್ಯಾಂಕ್ಸ್ ಅಣ್ಣ. ಅಂತಿಂತ ಸ್ಟಾರ್ಟಿಂಗ್ಗೆ 2 ಬಾಟಲ್ ಸೇಲ್ ಮಾಡಿದೆ. ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಈ ಒಣ್ಣಾರ್ ಬೋಣಿಗೆ ಹೆಂಗಿದೆನೋ ನೋಡೋಣ ಬನ್ನಿ. ವಾಟರ್ ಬಾಟ್ಲ್ ಬೇಕು. ವಾಟರ್ ವಾಟರ್ ವಾಟರ್. ವಾಟರ್ ಬಾಟ್ಲ್ ಬೇಕು. ವಾಟರ್ ಬೇಕಾ? ವಾಟರ್ ಬಾಟ್ಲ್ ಬೇಕು. ಯಪ್ಪ, ವಾಟರ್ ಬಾಟ್ಲಿ ಮಾರೋದು ಇಷ್ಟು ಕಷ್ಟ ಅಂತ ಗೊತ್ತಿದ್ದಿಲ್ಲ ಅಣ್ಣ. ಯಪ್ಪ, ವಾಟರ್ ಬಾಟ್ಲಿ ಮಾರೋದು ಇಷ್ಟು ಕಷ್ಟ ಅಂತ ಗೊತ್ತಿದ್ದಿಲ್ಲ ಅಣ್ಣ. ಫ್ರೆಂಡ್ಸ್, 120 ರೂಪಾಯಿ ಕೊಟ್ಟು ಒಂದು ಕೇಸ್ ತಂದಿದ್ದೀವಿ. ಇಷ್ಟೊತ್ತಾದರೂ 20 ರೂಪಾಯಿ ಅಷ್ಟೇ ವ್ಯಾಪಾರ ಮಾಡಿರೋದು. ಯಾರು ತಗೊಂತಿಲ್ಲ. ಬಾಟ್ಲಿ ಮಾರೋದು ಇಷ್ಟು ಕಷ್ಟ ಅಂತೇಳಿ ಗೊತ್ತಿದ್ದಿಲ್ಲ, ವಾಟರ್ ಬಾಟ್ಲು ಮಾರೋದು. ಫ್ರೆಂಡ್ಸ್, ನನಗೆ ಇವನು ಯಾವ ಥರ ಸ್ಕ್ಯಾಮ್ ಮಾಡಿದ್ದಾನೆ ಅಂದರೆ, ನಾನು ಲೀಟ್ರ್ ಬಾಟ್ಲಿ ತಗೊಂತಿದ್ದೆ. ಅವು ಬರೇ ಎಷ್ಟು 12 ಬರೋದು. ಅಣ್ಣ ಬೇಡ ಅಣ್ಣ, ಅದು ಯಾರು ತೊಗೊಳಲ್ಲ. ಲೀಟ್ರು ಅರ್ಧ ಲೀಟ್ರ್ ತೊಗೊಳ್ಳೋಣ, 1/2 ಲೀಟ್ರ್ ಎಲ್ಲರೂ ತಗೊಂತಾರೆ ಅಂತ. ಇವು 24 ಇದ್ದಾವೆ. 2 ಸೇಲ್ ಆದ್ರೂ ಹೆಂಗೈತೆ ಕೇಸ್ ಹಂಗೆ ಐತೆ. ಅದಾಗಿದ್ರೆ 12 ಬೇಗ ಬೇಗ ಹೆಂಗೋ ಸೇಲ್ ಮಾಡ್ಬೋದಿತ್ತು. ಇವಾಗ ಇಲ್ಲಿ ಬಂದೀವಿ, ಇಲ್ಲಿ ಯಾರು ಜನ ಇಲ್ಲ. ವಾಟರ್ ಬಾಟ್ಲ್ ಬೇಕು. ವಾಟರ್ ಬಾಟ್ಲ್ ಬೇಕಾ? ವಾಟರ್ ಬಾಟ್ಲ್ ಬೇಕಾ? वाटर वाटर वाटर। भैया तुम्हें एक बॉटल ले लो। तुम्हें एक बॉटल ले लो। अनिल ले लेता मेरा भाई। 10 रुपये बस एक बॉटल। 10 रुपये ऐसे ले जा, बोतल मत दे मुझे। ए नहीं फिर
वैसा नहीं, मैं बॉटल खाली करना है. इसमें से बोतल निकालना है एक. हाँ. ला निकाल के ला. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. कंपनी को दिखाना क्या? हाँ? कंपनी को दिखाना क्या? नहीं, फिर ऐसा सेल कर रहा. अच्छा ऐसे सेल कर रहे हैं. ಥ್ಯಾಂಕ್ಸ್ ಭಯ್ಯ, ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ಅಲ್ಲಿ ಸೇಲ್ ಮಾಡೋಕ್ಕೆ ನಿಂತಿದ್ವಿ. ಅಲ್ಲಿ ಪೊಲೀಸ್ ಬಂದು ಎಲ್ರಿಗೂ ಓಡಿಸ್ತಿದ್ದಾರೆ ನೋಡ್ರಿ. ಅಲ್ಲಿ ಜೀಪ್ ಬಂತು, ಎಲ್ರಿಗೂ ಓಡಿಸ್ತಿದ್ದಾರೆ ಅವರು. ಅಲ್ಲೇನು ಮಾರೋ ಆಗಿಲ್ಲಂತೆ. 10 ಗಂಟೆ ಮೇಲೆ ಲೇಟ್ ನೈಟು, ಅದಕ್ಕೋಸ್ಕರ ನೋಡಿ ಅಲ್ಲಿ ಜೀಪ್ ಅಲ್ಲೇ ನಿಂತಿದೆ ನೋಡಿ. ನಾವು ಅಲ್ಲೇ ಪಕ್ಕದಲ್ಲೇ ಬಸ್ ಪಕ್ಕದಲ್ಲೇ ನಿಂತಿದ್ವಿ, ಬಂದು ಬೈದು ಕಳಿಸಿದ್ರು. ಫ್ರೆಂಡ್ಸ್, ಇವತ್ತು ನನ್ನ ಫ್ರೆಂಡ್ಸ್ಗೆ ಚಾಲೆಂಜ್ ಮಾಡಿ ಬಂದಿದ್ದೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. 10 ಗಂಟೆಗೆ ಹೋಗಿ 11 ಗಂಟೆ ಒಳಗಡೆ ಎಲ್ಲ ಖಾಲಿ ಮಾಡ್ಕೊಂಡು ಬಂದುಬಿಡ್ತೀನಿ ಅಂತ. 11 ಅಲ್ಲ 12:15 ಆಯಿತು. 5 ಬಾಟಲ್ ಸೇಲ್ ಆಗಿದ್ದು. ಅದರಲ್ಲೂ ಇವತ್ತು ಜಾಸ್ತಿ ಪಬ್ಲಿಕ್ ಇರಲಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದೊಂದು ಫಾಲ್ಟ್ ಆಯಿತು. ನಾನು ಹೋಗಿ ಈ ಚಳಿಯಲ್ಲಿ ಚಾಲೆಂಜ್ ತಗೊಂಡಿದ್ದೀನಿ. 120 ರೂಪಾಯಿ ಹಾಕಿದ್ದೆ ಬಂಡವಾಳ. ಬಂದಿದ್ದು 50 ರೂಪಾಯಿ ಅಷ್ಟೇ. ಅಂದರೆ ನಾಳೆ ಟೀ ಮಾರೋದು ಮಾಡೋಣ ಅಂದ್ಕೊಂಡಿದ್ದೀನಿ. ಅದೊಂದು ಯಾವ ಥರ ಕಷ್ಟ ಇರುತ್ತೆ ಏನು ಅನುಭವಿಸಿ ನಾಳೆ ನೈಟ್ ಹೇಳ್ತೀನಿ. ಅದನ್ನಾದರೂ ಒಂದು 10 ಟೀ ಮಾರ್ತೀನೋ ಇಲ್ಲ ಹೇಳ್ತೀನಂತೆ. ಫುಲ್ ಲಾಗ್ ನೋಡಿ. ನನಗೆ ದೇವರಾಣೆಗೂ ಈ ಥರ ಅನುಭವ ಎಲ್ಲ ಇರಲಿಲ್ಲ, ಇದೇ ಫಸ್ಟ್ ಟೈಮು. ಅದಕ್ಕೋಸ್ಕರ ಜಾಸ್ತಿ ಸೇಲ್ ಆಗಲಿಲ್ಲ, ಸಾರಿ. ನೋಡಿ ಫ್ರೆಂಡ್ಸ್, ಇಷ್ಟೊಂದು ಬಾಟ್ಲಿಗಳು. ಟೈಮು 1 ಗಂಟೆ ಆಗಿದೆ. ನಿದ್ದೆ ಏನು ಬರ್ತಿಲ್ಲ, ಬೇಜಾರಾಗ್ತಿದೆ. ತುಂಬ ಕಷ್ಟ ಜೀವನ, ಎಲ್ಲ ಕೆಲಸನೂ ಕಷ್ಟನೇ. ಏನಂತೀರ? ಇನ್ನೊಂದು ಏನಪ್ಪ ಅಂದರೆ, ಇದು 1 ದಿವಸದಲ್ಲ, 25 ಡೇಸ್ ಚಾಲೆಂಜ್ ತಗೊಳ್ಳೋಣ ಅಂತ ಮಾಡಿದ್ದು. 10 ಡೇಸ್ಗೆ ಹುಡುಕಿದ್ದೀನಿ, ಅದು ಇದು ಕೆಲಸ. ಇನ್ನು 15 ಡೇಸ್ಗೆ ಸಿಕ್ಕಿಲ್ಲ. ಕಮೆಂಟಲ್ಲಿ ಹಾಕ್ರಿ, ಪಕ್ಕ ಮಾಡ್ತೀನಿ. ಹೊಸದಲ್ಲ ನನಗೆ, ಒಂದು ಸ್ವಲ್ಪ ರೂಢಿ ಆಗೋ ತನಕ. ಆದಮೇಲೆ ಪಕ್ಕ ಬಿಡಲ್ಲ. ಅದು ಎಷ್ಟೊತ್ತಲ್ಲ, ಬೆಳಗ್ಗೆ ಆಗಲಿ ಕತ್ಲೋಗಿ ಬೆಳಕಾಗಲಿ ಮಾಡೇ ಮಾಡ್ತೀನಿ. ಇವಾಗ ಇಷ್ಟು ಉಳಿಸಿದ್ದೀನಿ. ಇನ್ನೊಂದು ಏನಪ್ಪ ಅಂದರೆ, ನಾನಿದ್ದು ಯಾಕೆ ಮಾಡಿದ್ದು ಅಂದರೆ, ಸುಮ್ಮನೆ ವ್ಲಾಗ್ ಮಾಡಿದರೆ ಯಾರೂ ನೋಡೋಲ್ಲ, ಬಿಡೋ ಎಲ್ಲರ ಜೀವನದಲ್ಲಿ ಇರೋದು ಇದೆ ಅಂತ. ಏನಾದರೂ ವೆರೈಟಿ ಇರಲಿ ಅಂತೇಳಿ ಮಾಡೋಕ್ಕೆ ಹೋದ್ನಲ್ಲ, ಈ ಪರಿಸ್ಥಿತಿ. ಈ 50 ರೂಪೀಸ್ ಅದರಿಂದನೇ ಅರ್ನ್ ಮಾಡಿದ್ದೀನಿ. ಇದು ಖರ್ಚು ಮಾಡಲ್ಲ, ಹಾಗೆ ಇಟ್ಕೊತೀನಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್, ಗುಡ್ ನೈಟ್.